ಬಾಗಲಕೋಟೆ ಜಿಲ್ಲೆಯ ಮುಧೋಲ್ ತಾಲೂಕಿನ ಬೆಳಗಲಿಯ ನುರಾನಿ ಮಸೀದಿ ಹಿಂಭಾಗದಲ್ಲೇ ದಸ್ತಗೀರ್ ಪೆಂಡಾರಿ ಇವರ ಮನೆಯ ಮೇಲೆ ಸಿನಿಮಾ ರೀತಿಯಲ್ಲಿ ದುಷ್ಕರ್ಮಿಗಳು ಅಂದಾಜು 250 ಲೀಟರ್ ಪೆಟ್ರೋಲ್ ಸಿಂಟ್ಯಾಕ್ಸ್ ನಲ್ಲಿ ತುಂಬಿಕೊಂಡು 2 HP ನೀರು ಎತ್ತುವ ಪಂಪ್ ಸೆಟ್ ಸಹಾಯದಿಂದ ಅವರ ಮನೆ ಮೇಲೆ ಸಿಂಪಡಿಸಿ ಬೆಂಕಿ ಹಚ್ಚಿ ದುಷ್ಕೃತ್ಯ ನಡೆಸಿದ್ದಾರೆ. ಈ ದುರಂತದ ಘಟನೆಯಲ್ಲಿ ಆ ಮನೆಯಲ್ಲಿ ಒಟ್ಟು 5 ಜನ ವಾಸವಾಗಿದ್ರು. ತಡರಾತ್ರಿ ಸುಮಾರು 1 ರಿಂದ 2 ಗಂಟೆ ಸಮಯದಲ್ಲಿ ಈ ಘಟನೆ ನಡೆದಿರಬಹುದು. ಈ ದುರಂತದಲ್ಲಿ ದುರ್ದೈವಿಗಳಾದ ಜೈಬಾನು ದಸ್ತಗೀರ್ ಪೆಂಡಾರಿ ವಯಸ್ಸು 55 ಮತ್ತು ಶಬಾನಾ ದಸ್ತಗೀರ್ ಪೆಂಡಾರಿ ವಯಸ್ಸು 26. ಈ ಇಬ್ಬರು ಈ ಘಟನೆಯಲ್ಲಿ ಸುಟ್ಟು ಕರಕಲಾಗಿದ್ದು, ಸುಭಾನ್ ದಸ್ತಗೀರ್ ಪೆಂಡಾರಿ ಮತ್ತು ದಸ್ತಗೀರ್ ಪೆಂಡಾರಿ ಇವರಿಬ್ಬರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಾರೆ. ಸಾವು ಬದುಕಿನ ಮಧ್ಯ ಹೋರಾಡ್ತಾ ಇದ್ದಾರೆ. ಸಿದ್ದಿಕ್ ಶೌಕತ್ ಪೆಂಡಾರಿ ಅದೃಷ್ಟವಶಾತ್ ಕೂದಲೆಳೆಯ ಅಂತರದಲ್ಲಿ ಪಾರಾಗಿದ್ದಾರೆ. ಈ ವಿಷಯ ತಿಳಿದ ತಕ್ಷಣ ಪೊಲೀಸ್ ಇಲಾಖೆಯವರು ಸ್ಥಳಕ್ಕೆ ಭೇಟಿ ನೀಡಿ ಬಾಗಲಕೋಟೆ ಜಿಲ್ಲಾ SP ಅವರು ಈ ಘಟನೆಯ ಕುರಿತು 3 ತಂಡಗಳನ್ನ ರಚನೆ ಮಾಡಿಕೊಂಡು ಈ ಘಟನೆಗೆ ಕಾರಣರಾದ ದುಷ್ಕರ್ಮಿಗಳನ್ನ ಪತ್ತೆ ಹಚ್ಚುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ ಅಂತ SP ಅವರು ತಿಳಿಸಿದರು. ಬ್ಯೂರೋ ರಿಪೋರ್ಟ್, JB ನ್ಯೂಸ್, ಬಾಗಲಕೋಟೆ. ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಸರ್, ಏನಾದ್ರು ಕ್ಲೂ ಸಿಕ್ಕಿದೆ ಸರ್? ಇನ್ನೂ ಮಾಡ್ತಾ ಇದೀವಿ. ಈಗ ಇನ್ನು ಆಪ್ ನಾವು ಇನ್ನೂ ಕ್ಲೂ ಸಿಕ್ಕಿಲ್ಲ. ಸುಮಾರು ರಾತ್ರಿ 2 ರಿಂದ 3 ಮಧ್ಯೆ ಇರ್ಬೋದು. 5 ಜನ ದಸ್ತಗೀರ್ ಸಾಬ್ ಪೆಂಡಾರಿ ಮತ್ತು ಅವರು ಫ್ಯಾಮಿಲಿ ಅವರು ಮಲಿಕೊಂಡಿರ್ತಾರೆ. ಆ ಶೆಡ್ ಸುತ್ತ ಒಂದು 50 ರಿಂದ 60 ಫೀಟ್ ದೂರದಲ್ಲಿ ಒಂದು 100 ಲೀಟರ್ ಕೆಪಾಸಿಟಿ ಇರ್ತಕ್ಕಂಥ ಸಿಂಟೆಕ್ಸ್ ಟ್ಯಾಂಕ್ ಅಲ್ಲಿ ಪೆಟ್ರೋಲ್ ತಂದಿರ್ತಾರೆ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂಗ ಜೊತೆಗೆ 2 HP ಮೋಟರು ಮತ್ತೆ ಏನೇನು ವೈರಿಂಗ್ ಕನೆಕ್ಷನ್ಸ್ ಬೇಕು ಎಲ್ಲ ತಗೊಂಡ್ ಬಂದ್ಬಿಟ್ಟು ಈಗ ಇರ್ತಕ್ಕಂಥ ಇಲ್ಲಿಗಲ್ ಆಗಿ ಎಲೆಕ್ಟ್ರಿಕ್ ಪೋಲ್ದಿಂದ ಕನೆಕ್ಷನ್ ತಗೊಂತಾರೆ. ಎಲೆಕ್ಟ್ರಿಕ್ ಮೋಟರ್ ಆನ್ ಮಾಡಿ ಪೆಟ್ರೋಲ್ ಅನ್ನ ಈ ಮನೆ ಸುತ್ತ ಮತ್ತೆ ಮನೆ ಒಳಗಡೆ ಹಾಕ್ಬಿಟ್ಟು ಪೋರ್ ಮಾಡಿ ನಂತರ ಬೆಂಕಿ ಹಚ್ಚಿರ್ತಕ್ಕಂಥ ಇರುತ್ತೆ. ಮತ್ತೆ ಕೂಡಲೇ ಅವರಿಗೆ ಗೊತ್ತಾಗಿದೆ ಮನೆಯವ್ರಿಗೆ ಬೆಂಕಿ ಹಚ್ಚಿದಂತೆ. ದಸ್ತಗೀರ್ ಸಾಬು ಮತ್ತೆ ಏನು ಸುಬಾನು ಮತ್ತೆ ಇರ್ತಕ್ಕಂಥವ್ರ ಮೊಮ್ಮಗ ಸಿದ್ದಿಕ್ ಅವರು 3 ಜನ ಹೊರಗಡೆ ಬಂದಿದ್ದಾರೆ. ಮತ್ತೆ ಒಳಗಡೆ ಇರ್ತಕ್ಕಂಥ ಇಬ್ರು ಏನು ಜೈಬಾನು ಮತ್ತೆ ಶಬಾನ ಅವರಿಬ್ಬರು ಅಲ್ಲೇ ಸ್ಥಳದಲ್ಲಿ ಮೃತಕರು ಇದೆ. ಇದರ ಪ್ರಕರಣ ನಾವು ಮುಧೋಳ್ ಪೊಲೀಸ್ ಸ್ಟೇಷನ್ದಲ್ಲಿ ಒಂದು ಕೊಲೆ ಮತ್ತು ಕೊಲೆ ಯತ್ನಕ್ಕೆ 2 ಕೂಡ ಪ್ರಕರಣ ದಾಖಲು ಮಾಡಿಕೊಂಡಿದ್ದೀವಿ. ನಾವು ಒಂದು 3 ತಂಡ ಮಾಡಿದ್ದೀನಿ ಪ್ರಕರಣದ ತನಿಖೆ ಮಾಡೋದಕ್ಕೆ. ಆ 3 ತಂಡನೂ ಕೂಡ ಆಲ್ರೆಡಿ ಕಾರ್ಯವ್ಯಾಪ್ತಿಯಲ್ಲಿ ತಮ್ಮ ಕೆಲಸ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಯಾರು ಈ ಕೊಲೆ ಮಾಡಿದಾರೋ ಅವರನ್ನ ಶೀಘ್ರವಾಗಿ ಬಂಧಿಸ್ತೀವಿ.